ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಅಮೆಜಾನ್ ಪ್ರೈಮ್ ವಿಡಿಯೋಲಿ ರಿಲೀಸ್ ಆಗಿರೋ ಚೋರಿ ಪಾರ್ಟ್ 2 ಹಾರರ್ ಮೂವಿಯನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿ 2021ರಲ್ಲಿ ರಿಲೀಸ್ ಆಗಿದ್ದ ಚೋರಿ ಮೂವಿಯ ಸೀಕ್ವೆಲ್ ಆಗಿದೆ. ಆ ಮೂವಿ ಕೂಡ ಲಪಾಚಪಿ ಅನ್ನೋ ಮರಾಠಿ ಮೂವಿಯ ರೀಮೇಕ್ ಆಗಿತ್ತು. ಪಾರ್ಟ್ 2 ಮೂವಿ ನೋಡೋಕ್ಕೂ ಮುಂಚೆ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ವಿಡಿಯೋ ನೋಡೋಕೆ ಟೈಮ್ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಪಾರ್ಟ್ 1 ಅಲ್ಲಿ ಏನಾಗಿತ್ತು ಅಂತ ಈ ಮೂವಿಯಲ್ಲೇ ಹೇಳ್ತಾರೆ. ಹಾಗಾಗಿ ಆರಾಮಾಗಿ ಪಾರ್ಟ್ 2 ನಿಮಗೆ ಅರ್ಥ ಆಗುತ್ತೆ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕನ್ನ ಕೂಡ ಆನ್ ಮಾಡಿ. ಪಾರ್ಟ್ 1 ಅಲ್ಲಿ ಏನಾಗಿತ್ತು ಅಂದ್ರೆ, ಸಾಕ್ಷಿ ಅನ್ನೋ ಪ್ರೆಗ್ನೆಂಟ್ ಮಹಿಳೆಯನ್ನ ಇವಳ ಗಂಡ ರಾಜ್ಬೀರ್ ಹಳ್ಳಿಯಲ್ಲಿ ಇರೋ ತನ್ನ ತಂದೆ ತಾಯಿ ಹತ್ರ ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಅವರ ಉದ್ದೇಶ ಬೇರೆನೇ ಇದೆ ಅನ್ನೋದು ಬಂದಾಗ ಗೊತ್ತಾಗುತ್ತೆ. ರಾಜ್ಬೀರ್ಗೆ ಆಲ್ರೆಡಿ 3 ಮದುವೆ ಆಗಿರುತ್ತೆ. 4ನೇ ಅವಳು ಸಾಕ್ಷಿ. ಮೊದಲನೇ ಹೆಂಡತಿ ರಾಣಿ ಇನ್ನೂ ಬದುಕಿರ್ತಾಳೆ. ಇನ್ನ 2 ಹೆಂಡತಿಯರನ್ನ ರಾಜ್ಬೀರೇ ಸಾಯಿಸಿರ್ತಾನೆ. ಯಾಕಂದ್ರೆ 3 ಹೆಂಡತಿಯರಿಗೂ ಬರೀ ಹೆಣ್ಣು ಮಕ್ಕಳೇ ಹುಡ್ತಾ ಇರುತ್ತೆ ಅಂತ. ಹುಟ್ಟಿರೋ ಹೆಣ್ಣು ಮಕ್ಕಳನ್ನ ಬಾವಿಯ ಒಳಗೆ ಬಿಸಾಕಿ ಕೊಂದಿರ್ತಾನೆ ರಾಜ್ಬೀರ್. ರಾಜ್ಬೀರ್ ಅವರ ಅಪ್ಪನ ತಮ್ಮನಿಗೂ ಕೂಡ ಇದೇ ರೀತಿ ಹೆಣ್ಣು ಮಕ್ಕಳೇ ಆಗ್ತಿರುತ್ತೆ ಅಂತ ಅವನು ಕೂಡ ತನ್ನ ಹೆಂಡತಿ ಸುನೈನಿಯನ್ನ ಸಾಯಿಸಿರ್ತಾನೆ. ಆ ಸುನೈನಿನ ಆತ್ಮನೇ ಸಾಕ್ಷಿಗೆ ತೊಂದರೆ ಕೊಡೋದು. ಸುನೈನಿಯಿಂದ ಪಾರಾಗಿ ಇವ್ರಿಗೆ ಗಂಡು ಮಗು ಹುಟ್ಟಬೇಕು ಅಂದ್ರೆ ರಾಜ್ಬೀರ್ನ ಮನೆಯ ಮೇಲಿರೋ ಶಾಪ ಹೋಗ್ಬೇಕು. ಅದಕ್ಕೆ 8 ತಿಂಗಳು ಗರ್ಭಿಣಿ ಮಹಿಳೆ ಇವನ ಮನೆಯಲ್ಲಿ 3 ದಿನ ಕಳೆದು ಸುನೈನಿಯಿಂದ ಪಾರಾಗಿ ಬದುಕುಳಿಬೇಕು. ಹಾಗಾಗಿ ರಾಜ್ಬೀರ್ ಸಿಟಿಯಲ್ಲಿ ಇದ್ದ ಸಾಕ್ಷಿನ ಮದುವೆ ಆಗಿ ಇವಳು ಪ್ರೆಗ್ನೆಂಟ್ ಆಗಿ 8 ತಿಂಗಳಾದ್ಮೇಲೆ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಈ 3 ದಿನ ಇವಳು ರಾಜ್ಬೀರ್ ಮತ್ತೆ ಇವನ ತಂದೆ ತಾಯಿ, ತಂದೆಯ ತಮ್ಮ ಹೇಗೆ ಸುನೈನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅನ್ನೋದು ಗೊತ್ತಾಗಿ ಸುನೈನಿಯ ಆತ್ಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತಾಳೆ, ನೀನು ನನಗೆ ಏನು ಮಾಡಬೇಡ, ಇಲ್ಲಾಗ್ತಿರೋ ಅನಾಚಾರ ಹೊರಗಿನ ಜಗತ್ತಿಗೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗಾಗಿ ಸುನೈನಿ ಇವಳಿಗೆ ಏನು ಮಾಡಿರಲ್ಲ. ಇದಾದ್ಮೇಲೆ ರಾಜ್ಬೀರ್ನ ಮೊದಲನೇ ಹೆಂಡ್ತಿನೇ ರಾಜ್ಬೀರ್ ಮತ್ತೆ ಅವನ ತಂದೆ ತಾಯಿಯ ಮೇಲೆ ದಾಳಿ ಮಾಡಿ ಅವರನ್ನ ಸಾಯಿಸಿರ್ತಾಳೆ. ಆಮೇಲೆ ರಾಣಿ ಮತ್ತೆ ಸಾಕ್ಷಿ ಇಬ್ರು ಈ ಜಾಗದಿಂದ ಹೊರಡ್ತಾರೆ. ಇಷ್ಟು ಪಾರ್ಟ್ 1 ಅಲ್ಲಿ ನಡೆದಿತ್ತು ಸ್ನೇಹಿತರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗ ಪಾರ್ಟ್ 2 ಅಲ್ಲಿ ನೋಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಚಿಕ್ಕ ಹುಡುಗಿ ಕಬ್ಬಿನ ತೋಟದಲ್ಲಿ ತನ್ನ ತಾಯಿಯನ್ನ ಹುಡ್ಕೊಂಡು ಓಡಾಡ್ಬೇಕಾದ್ರೆ ಇನ್ನೊಬ್ಳು ಹುಡುಗಿ ಬಂದು ಅಮ್ಮ ನಿನ್ನ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಈ ಹುಡುಗಿಯ ಹಿಂದೆ ಹೊರಡ್ತಾಳೆ. ಆಮೇಲೆ ಮತ್ತೆ ಇನ್ನ 2 ಹುಡುಗಿಯರು ಬಂದು ನಿನ್ನನ್ನ ಅಮ್ಮ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಇವರಿಬ್ಬರನ್ನ ಫಾಲೋ ಮಾಡ್ಕೊಂಡು ಈ ಹುಡುಗಿ ಒಂದು ಬಾವಿ ಹತ್ರ ಬಂದಾಗ ಯಾವುದೋ ಒಂದು ದುಷ್ಟ ಶಕ್ತಿ ಇವಳ ಕಾಲಿಗೆ ಚೈನ್ ಹಾಕಿ ಬಾವಿಯ ಒಳಗೆ ಎಳ್ಕೊಂಡು ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈಗ ಟೀಚರ್ ಆಗಿ ಕೆಲಸ ಮಾಡ್ತಿರೋ ಸಾಕ್ಷಿಯನ್ನ ತೋರಿಸ್ತಾರೆ. ಪಾರ್ಟ್ 1 ನ ಘಟನೆ ಆಗಿ 7 ವರ್ಷ ಆಗಿದೆ ಸ್ನೇಹಿತರೆ. ಸಾಕ್ಷಿಗೆ ಈಗ 7 ವರ್ಷದ ಮಗಳು ಇದ್ದಾಳೆ. ಇವಳ ಹೆಸರು ಈಶಾನಿ ಅಂತ. ಇವರಿಬ್ಬರ ಜೊತೆಗೆ ರಾಜ್ಬೀರ್ನ ಮೊದಲನೇ ಹೆಂಡತಿ ರಾಣಿ ಕೂಡ ಇದ್ದಾಳೆ. ಈಶಾನಿಗೆ ಒಂದು ದೊಡ್ಡ ಸಮಸ್ಯೆ ಆಗಿರೋದೇನಂದ್ರೆ ಇವಳು ಸೂರ್ಯನ ಬೆಳಕಿಗೆ ಬರೋಕಾಗಲ್ಲ. ಸೂರ್ಯನ ಕಿರಣಗಳು ಇವಳ ಚರ್ಮದ ಮೇಲೆ ಬೀಳ್ತಿದ್ದಂಗೆ ಪೂರ್ತಿ ಕೆಂಪುಗೆ ಆಗಿ ಚರ್ಮನೆ ಸುಟ್ಟೋಗೋ ರೀತಿ ಆಗುತ್ತೆ. ಹಾಗಾಗಿ ಕತ್ತಲಲ್ಲೇ ಬದುಕ್ತಾ ಇದ್ದಾಳೆ. ಈಗ್ಲೂ ಅಷ್ಟೇ ಮನೆಯಲ್ಲಿ ಕಿಟಕಿ ಬಾಗಿಲು ಎಲ್ಲವನ್ನ ಮುಚ್ಚಿದರೆ ಬೆಳಕು ಬರ್ದೇ ಇರೋ ಹಾಗೆ. ಆದ್ರೆ ಸ್ಟೋರ್ ರೂಮ್ ಅಲ್ಲಿ ಸಣ್ಣ ಗ್ಯಾಪ್ ಇಂದ ಸೂರ್ಯನ ಕಿರಣಗಳು ಮನೆ ಒಳಗೆ ಬರ್ತಾ ಇದೆ. ಇಲ್ಲಿ ಸಾಕ್ಷಿ ತನ್ನ ಕೈಯನ್ನ ಇಡ್ತಿದ್ದಂಗೆ ಕೈ ಪೂರ್ತಿ ಕೆಂಪುಗೆ ಆಗಿ ಗಾಯ ಆಗುತ್ತೆ. ಸ್ಕೂಲಲ್ಲಿ ಸಾಕ್ಷಿ ಕೂಡ ಪ್ರಿನ್ಸಿಪಲ್ ಹತ್ರ ಈಶಾನಿಗೆ ಸೂರ್ಯನ ಬೆಳಕಿನಿಂದ ತುಂಬಾನೇ ಅಲರ್ಜಿ ಆಗುತ್ತೆ. ಅದಕ್ಕೆ ಮನೆಯಲ್ಲೇ ಇದ್ಕೊಂಡೆ ಓದ್ತಾಳೆ. ಪರ್ಮಿಷನ್ ಕೊಡಿ ಅಂದ್ರು ಇದಕ್ಕೆ ಪ್ರಿನ್ಸಿಪಲ್ ಒಪ್ತಿಲ್ಲ. ಬೇರೆ ಪೇರೆಂಟ್ಸ್ ಕೂಡ ಇದನ್ನೇ ಕೇಳ್ಕೊಂಡ್ ಬಂದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲ, ಸಮರ್ ಅನ್ನೋ ಇನ್ಸ್ಪೆಕ್ಟರ್ ಸಾಕ್ಷಿಗೆ ಅಂತ ತನ್ನ ತಾಯಿ ಇದ್ದ ಮನೆಯನ್ನೇ ಕೊಟ್ಟಿರ್ತಾನೆ. ಇವರ ಹತ್ರ ಬಾಡಿಗೆ ಕೂಡ ಇಸ್ಕೊಂತಿರಲ್ಲ. ಯಾಕೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸಾಕ್ಷಿಗೆ ಟೀಚರ್ ಕೆಲಸ ಕೊಡ್ಸಿರೋದು ಕೂಡ ಸಮರ್ ಆಗಿರೋದ್ರಿಂದ ಜನರು ಸಾಕ್ಷಿ ಮತ್ತೆ ಸಮರ್ ಬಗ್ಗೆ ಬೇರೆನೆ ಮಾತಾಡ್ಕೊಂತಿರ್ತಾರೆ. ಇದಕ್ಕೆ ಸಾಕ್ಷಿ ತಲೆ ಕೆಡ್ಸ್ಕೊಂತಿರಲ್ಲ. ಈಗ ಬೇರೆ ದಾರಿ ಇಲ್ಲದೆ ಮುಂದಿನ ದಿನ ಸಾಕ್ಷಿ ಈಶಾನಿನ ಟಾಪ್ ಟು ಬಾಟಮ್ ಪ್ಯಾಕ್ ಮಾಡಿಸಿ ಸೂರ್ಯನ ಬೆಳಕು ಇವಳ ಮೇಲೆ ಸ್ವಲ್ಪನೂ ಬೀಳದೆ ಇರೋ ಹಾಗೆ ಮಾಡಿ ಸ್ಕೂಲ್ಗೆ ಕರ್ಕೊಂಡ್ ಬರ್ತಾಳೆ. ಅವಾಗ ಸಮರ್ ಕೂಡ ಇವರ ಮನೆಗೆ ಬರ್ತಿರ್ತಾನೆ. ಈಶಾನಿಗೆ ಸಮರ್ ಅಂದ್ರೆ ತುಂಬಾನೇ ಇಷ್ಟ. ಗಿಫ್ಟ್ ಎಲ್ಲ ತಂದು ಕೊಡ್ತಿರ್ತಾನೆ ಅಂತ. ಒಂದಿನ ರಾತ್ರಿ ಸಮರ್ ಮತ್ತೆ ಸಾಕ್ಷಿ ಇಬ್ರು ಮಾತಾಡ್ಕೊಂಡು ಕೂತಿದ್ದಾಗ ನಮ್ಗೆ ಗೊತ್ತಾಗುತ್ತೆ 7 ವರ್ಷಗಳ ಹಿಂದೆ ರಾಣಿ ಮತ್ತೆ ಸಾಕ್ಷಿ ಇಬ್ರು ರಾಜ್ಬೀರ್ನ ಫ್ಯಾಮಿಲಿಯನ್ನ ಸಾಯಿಸಿ ಆದ್ಮೇಲೆ ಸೀದಾ ಇನ್ಸ್ಪೆಕ್ಟರ್ ಸಮರ್ ಹತ್ರ ಬಂದು ರಾಜ್ಬೀರ್ ಮತ್ತೆ ಅವನ ತಂದೆ ತಾಯಿ ಬಗ್ಗೆ ಮತ್ತೆ ಕಬ್ಬಿನ ಗದ್ದೆಯಲ್ಲಿ ಯಾರಿಗೂ ಕಾಣ್ದಂಗೆ ಏನೆಲ್ಲ ನಡೆದಿದೆ ಅಂತ ಹೇಳಿ ಇವರು ರಾಜ್ಬೀರ್ ಮತ್ತೆ ಅವರ ಅಪ್ಪ ಅಮ್ಮನ್ನ ಸಾಯಿಸಿರೋದಕ್ಕೆ ಸರೆಂಡರ್ ಆಗೋಕೆ ಬಂದಿರ್ತಾರೆ. ಕೊಲೆಯಲ್ಲಿ ಮಾಡಿದಿರ ತೋರಿಸಿ ಅಂತ ಸಮರ್ ಇವರನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡ್ ಬಂದಾಗ ಇಲ್ಲಿ ಯಾರ ಡೆಡ್ ಬಾಡಿನೂ ಇಲ್ಲ, ಏನೂ ಇಲ್ಲ. ಸಾಕ್ಷಿಗೆ ಭಯ ಆಗೋಕೆ ಶುರು ಆಗುತ್ತೆ. ರಾಜ್ಬೀರ್ ಏನಾದ್ರೂ ಬದುಕಿದ್ದು ಅವನೇ ತನ್ನ ತಂದೆ ತಾಯಿಯ ಡೆಡ್ ಬಾಡಿಯನ್ನ ತಗೊಂಡ್ ಹೋಗಿರ್ಬೋದು. ಅವನೇನಾದ್ರೂ ಬದುಕಿದ್ರೆ ಮತ್ತೆ ನನ್ನನ್ನ ಹುಡ್ಕೊಂಡ್ ಬಂದೇ ಬರ್ತಾನೆ ಅಂತ ಹೇಳ್ತಾ ಇದ್ದಾಳೆ.
ಇದಕ್ಕೆ ಸಮರ್ ಡೆಡ್ ಬಾಡಿಗಳು ಇಲ್ಲ, ನೀವು ಕೊಲೆ ಮಾಡಿರೋದನ್ನ ಯಾರು ನೋಡಿಲ್ಲ, ಅಂದ್ರೆ ನಾನು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇದೇ ಸಮಯಕ್ಕೆ ಇವಳಿಗೆ ಲೇಬರ್ ಪೇನ್ ಶುರು ಆದಾಗ ಸಮರ್ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾನೆ. ಸಾಕ್ಷಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಮಗುವನ್ನ ಮೊದಲನೇ ಬಾರಿ ಇವಳು ತನ್ನ ಕೈಯಲ್ಲಿ ಇಟ್ಕೊಂಡಾಗ ಸೂರ್ಯನ ಬೆಳಕಿಗೆ ಮಗುವಿನ ದೇಹ ಸುಡೋಕೆ ಶುರು ಆಗುತ್ತೆ. ಇದರಿಂದ ಮಗಳ ಮೇಲೆ ಸೂರ್ಯನ ಬೆಳಕು ಬೀಳದೆ ಇರೋ ಹಾಗೆ ನೋಡ್ಕೋಬೇಕು ಅಂತ ಸಾಕ್ಷಿಗೆ ಗೊತ್ತಾಯ್ತು. ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರು ಕೂಡ ಇದಕ್ಕೆ ಪರಿಹಾರ ಸಿಗಲ್ಲ. ಯಾಕೆ ಈ ರೀತಿ ಆಗ್ತಿದೆ ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ಅದೇ ಇನ್ನೊಂದ್ ಕಡೆ ಈಶಾನಿ ತನ್ನ ರೂಮ್ ಅಲ್ಲಿ ಆಟ ಆಡ್ಬೇಕಾದ್ರೆ ವಿಚಿತ್ರವಾದ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಆದ್ರೆ ಈಶಾನಿ ಜಾಸ್ತಿ ತಲೆ ಕೆಡ್ಸ್ಕೊಂಡಲೆ ಆಟ ಆಡ್ಬೇಕಾದ್ರೆ ಇವಳ ಹತ್ರ ಭಯಾನಕವಾಗಿರೋ ದುಷ್ಟ ಶಕ್ತಿ ಬರುತ್ತೆ. ಈಶಾನಿ ಹೆದರ್ಕೊಂಡು ತನ್ನ ರೂಮ್ ಇಂದ ಓಡ್ ಹೋಗ್ಬೇಕಾದ್ರೆ ಆ ದುಷ್ಟ ಶಕ್ತಿ ಇವಳನ್ನ ಪೊಸೆಸ್ ಮಾಡ್ಕೊಂಡು ತನ್ನ ಹಿಂದೆ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದೆ. ಇದನ್ನ ನೋಡಿದ ರಾಣಿ ಇವಳ ಹಿಂದೆನೆ ಓಡ್ ಹೋದಾಗ ಯಾರೋ ಒಂದಷ್ಟು ಜನ ಇವರಿಬ್ಬರನ್ನ ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಎಲ್ಲ ಆದ್ಮೇಲೆ ಸಮರ್ ಸಾಕ್ಷಿನ ಕರ್ಕೊಂಡು ಬಂದಾಗ ಸಾಕ್ಷಿ ಮನೆಯ ಡೋರ್ ಎಲ್ಲ ಓಪನ್ ಆಗಿರೋದನ್ನ ನೋಡಿ ಗಾಬರಿಯಾಗಿ ಮನೆ ತುಂಬಾ ಸಾಕ್ಷಿನ ಹುಡುಕ್ತಾಳೆ. ಸಾಕ್ಷಿ ಆಗ್ಲಿ ರಾಣಿ ಆಗ್ಲಿ ಇಬ್ರು ಕಾಣದೇ ಇರೋದನ್ನ ನೋಡಿ ಸಮರ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಮಧ್ಯರಾತ್ರಿನೇ ಒಂದು ATM ನ CCTV ಚೆಕ್ ಮಾಡಿದಾಗ ಸಮರ್ ಮತ್ತೆ ಅವನ ಟೀಮ್ಗೆ ಈಶಾನಿನ ಕಿಡ್ನಾಪ್ ಮಾಡ್ಕೊಂಡು ಹೋದವರು ರಾಜ್ಬೀರ್ನ ಹಳ್ಳಿಯ ಮುಖ್ಯಸ್ಥ ಅಂತ ಗೊತ್ತಾಗಿ ತಕ್ಷಣ ಸಾಕ್ಷಿ, ಸಮರ್ ಮತ್ತೆ ಇನ್ನೊಂದಷ್ಟು ಜನ ಪೊಲೀಸ್ ಆಫೀಸರ್ಸ್ ರಾಜ್ಬೀರ್ನ ಮನೆ ಇದ್ದ ಜಾಗಕ್ಕೆ ಬರ್ತಾರೆ. ಒಬ್ಬ ಹುಡುಗ ಕಡ್ಡಿ ಎಲೆಗಳಿಂದ ಮಾಡಿರೋ ಒಂದು ಗೊಂಬೆಯನ್ನ ಸಾಕ್ಷಿ ಮುಂದೆ ಬಿಸಾಕಿ ಓಡ್ ಹೋಗ್ತಾನೆ. ಈ ಗೊಂಬೆಗೆ ಈಶಾನಿಯ ಬಟ್ಟೆಯನ್ನ ಕೂಡ ಸುತ್ತಿದ್ದಾರೆ. ಇದರಿಂದ ಗಾಬರಿಯಾಗಿ ಎಲ್ಲರೂ ಆ ಹುಡುಗ ಓಡ್ ಹೋದ ದಾರಿಯಲ್ಲಿ ಬಂದಾಗ ಇದ್ದಕ್ಕಿದ್ದಂಗೆ ತುಂಬಾನೇ ಜನ ಚಿಕ್ಕ ಹುಡುಗರು ಇವರ ಮೇಲೆ ಕಲ್ಲುಗಳನ್ನ ಬಿಸಾಕ್ತಾ ಇದ್ದಾರೆ. ಇವರಿಂದ ಎಲ್ಲರೂ ತಪ್ಪಿಸ್ಕೋಬೇಕಾದ್ರೆ ಇದೇ ಗ್ಯಾಪ್ ಅಲ್ಲಿ ಒಬ್ಬ ವ್ಯಕ್ತಿ ಸಾಕ್ಷಿನ ಎಳ್ಕೊಂಡು ಬರ್ತಾನೆ. ಇವನು ಬೇರೆ ಯಾರು ಅಲ್ಲ ಸ್ನೇಹಿತರೆ, ರಾಜ್ಬೀರೇ ಆಗಿದ್ದಾನೆ. 7 ವರ್ಷದ ಹಿಂದೆ ರಾಣಿ ಇವನ ಮೇಲೆ ದಾಳಿ ಮಾಡಿದಾಗ ಇವನು ಸಾವನ್ನಪ್ಪಿರಲ್ಲ. ರಾಣಿ ಮುಖಕ್ಕೆ ಹೊಡೆದಿರೋ ಗಾಯದ ಗುರುತು ಈಗ್ಲೂ ಹಾಗೆ ಇದೆ. ರಾಜ್ಬೀರ್ ಮತ್ತೆ ಇವನ ಕಡೆಯವರು ಸಾಕ್ಷಿಯ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಅಂಡರ್ ಗ್ರೌಂಡ್ ಅಲ್ಲಿ ಇರೋ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅದೇ ಇನ್ನೊಂದ್ ಕಡೆ ಸಮರ್ ಗಾಳಿಯಲ್ಲಿ ಫೈರ್ ಮಾಡಿದಾಗ ಹುಡುಗರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾರೆ. ಈಗ ಸಾಕ್ಷಿ ಕೂಡ ಕಾಣ್ತಿಲ್ಲ ಅಂತ ಸಮರ್ಗೆ ಗೊತ್ತಾಯ್ತು. ಈ ಕಡೆ ಅಂಡರ್ ಗ್ರೌಂಡ್ ಅಲ್ಲಿ ಸಾಕ್ಷಿನ ಎಲ್ಲರ ಮುಂದೆ ಕರ್ಕೊಂಡ್ ಬರ್ತಾರೆ. ಹಳ್ಳಿಯ ಜನರೆಲ್ಲ ಇಲ್ಲೇ ಇದ್ದಾರೆ. ಇವರು ಒಂದು ಕಲ್ಟ್ ನ ರೀತಿ ಎಲ್ಲರೂ ಒಂದು ಉದ್ದೇಶದಿಂದ ಸೇರಿ ಈ ಕಲ್ಟ್ ಅಂದ್ರೆ ಗ್ರೂಪ್ ನ ಕಟ್ಟಿದ್ದಾರೆ. ಹಳ್ಳಿಯ ಮುಖ್ಯಸ್ಥ ತಾವು ಈಗ ಎಲ್ಲರಿಗೂ ಹೇಳ್ತಿದ್ದಾನೆ, 7 ವರ್ಷ ಕಷ್ಟಪಟ್ಟು ನಾವು ರಾಜ್ಬೀರ್ನ ಹೆಂಡತಿ ಮಗಳನ್ನ ಕೊನೆಗೂ ಹುಡುಕಿ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. 7 ವರ್ಷದ ಹಿಂದೆ ಇವರು ಇಲ್ಲಿಂದ ಓಡ್ ಹೋಗಿ ನಮ್ಮ ಪದ್ಧತಿಯನ್ನ ಮುರಿದಿದ್ದಾರೆ. ಈ ಸಾಕ್ಷಿಯ ಮಗಳು ಇಲ್ಲೇ ಹುಟ್ಟಿ ನಂತರ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಅವಳ ಸಮರ್ಪಣೆ ಮಾಡ್ಬೇಕಾಗಿತ್ತು. ಈ ರೀತಿ ಮಾಡದೇ ಇರೋದ್ರಿಂದ ನಾವೆಲ್ಲರೂ ಶಾಪಕ್ಕೆ ಒಳಗಾಗಿದ್ದೀವಿ. ಖುಷಿ ಸಮೃದ್ಧಿ ಎಲ್ಲವನ್ನ ಕಳ್ಕೊಂಡಿದ್ದೀವಿ. ಈಗ ಅಮ್ಮ ಮಗಳು ಇಬ್ಬರು ಸಿಗಾಕೊಂಡಿದ್ದಾರೆ. ಇನ್ನ 3 ದಿನಗಳವರೆಗೂ ಈಶಾನಿನ ಇಲ್ಲೇ ಇಟ್ಕೊಂಡು 3ನೇ ದಿನ ರಾಜ್ಬೀರ್ ಸಾಕ್ಷಿಯ ತಲೆ ಕಟ್ ಮಾಡಿ ಸಾಯಿಸ್ಬೇಕು. ಮತ್ತೆ ಅವತ್ತೇ ಈಶಾನಿಯನ್ನ ಸಮರ್ಪಣೆ ಮಾಡ್ಬೇಕು ನಮ್ಮ ಪ್ರಧಾನ್ ಜಿಗೋಸ್ಕರ ಅಂತ ಹೇಳ್ತಾನೆ ಮುಖ್ಯಸ್ಥ ತಾವು. ಸಮರ್ಪಣೆ ಅಂದ್ರೆ ಯಾವ ರೀತಿ ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಆದ್ರೆ ಇಲ್ಲಿ ಈ ಗುಂಪಿನವರು ಒಂದು ರೀತಿ ಈ ಪ್ರಧಾನ್ ಜಿ ಅಂತ ಕರೆಯೋ ವ್ಯಕ್ತಿಯನ್ನೇ ಪೂಜಿಸೋದು. ಇವರೆಲ್ಲರ ಲೀಡರ್ ತರ ಈ ಪ್ರಧಾನ್ ಜಿ ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ. ಈಗ್ಲೂ ಅಷ್ಟೇ ರಾಜ್ಬೀರ್ ತನ್ನ ಹೆಂಡತಿಯನ್ನ ತಪ್ಪಿಸ್ಕೊಂಡು ಹೋಗೋಕೆ ಬಿಟ್ಟಿದ್ದ ಅಂತ ತಮ್ಮ ಗುಂಪಿನಿಂದ ಇವನನ್ನ ಹೊರಗೆ ಹಾಕಿದ್ರು. ಈಗ ವಾಪಸ್ ಸೇರ್ಸ್ಕೋಬೇಕೋ ಬೇಡವೋ ಅಂತ ಪ್ರಧಾನ್ ಜಿಗೆ ಕೇಳೋಕೆ ಅವರ ಹೆಂಡತಿ ದಾಸಿಗೆ ಹೇಳ್ತಾರೆ. ದಾಸಿ ಪ್ರಧಾನ್ ಜಿ ಇರೋ ರೂಮ್ ಹತ್ರ ಹೋಗಿ ಇಲ್ಲಿರೋ ಸಣ್ಣ ಹೋಲಿಂದ ರಾಜ್ಬೀರ್ನ ತಮ್ಮ ಗುಂಪಿಗೆ ಮತ್ತೆ ಸೇರ್ಸ್ಕೊಳ್ಳೋದಾ ಬೇಡವಾ ಅಂತ ಕೇಳಿದಾಗ ಒಳಗಿರೋ ಪ್ರಧಾನ್ ಜಿ ರಾಜ್ಬೀರ್ನ ತನ್ನ ಹೆಂಡತಿಯನ್ನ ಸಾಯಿಸಿ ಆದ್ಮೇಲೆ ಗುಂಪಿಗೆ ಸೇರ್ಸ್ಕೊಳ್ಳೋಕೆ ಹೇಳ್ತಾರೆ. ಪ್ರಧಾನ್ ಜಿನ ಈಗ್ಲೇ ತೋರ್ಸಲ್ಲ ಸ್ನೇಹಿತರೆ, ಇವರ ಬಗ್ಗೆ ಮುಂದೆ ಹೇಳ್ತಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರಧಾನ್ ಜಿ ಹೇಗಿದ್ದಾರೆ ನೋಡೋಕೆ ಅಂತ ತೋರಿಸ್ತಾರೆ. ಈ ಗುಂಪಿನವರು ನೂರಾರು ವರ್ಷಗಳಿಂದ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಬಲಿ ಕೊಡ್ತಾ ಇರ್ತಾರೆ. ಹಳ್ಳಿಯಲ್ಲಿ ಸುಖ ಶಾಂತಿ ಮತ್ತೆ ನೆಮ್ಮದಿ ಇರ್ಲಿ ಅಂತ ಈಗ್ಲೂ ಅಷ್ಟೇ ಗರ್ಭಿಣಿ ಹೆಂಗಸರನ್ನೆಲ್ಲ ಇಲ್ಲೇ ಕೂರಿಸ್ಕೊಂಡಿದ್ದಾರೆ. ಈಶಾನಿ ಎಲ್ಲಿದ್ದಾಳೆ ಅಂತ ಸಾಕ್ಷಿ ಜೋರಾಗಿ ಕಿರ್ಚಾಡ್ಬೇಕಾದ್ರೆ ಇಲ್ಲೇ ಇರೋ ಒಂದು ಸಣ್ಣ ರೂಮ್ ಇಂದ ಮಹಿಳೆಯರು ಕಿರ್ಚಾಡ್ತಿರೋ ಶಬ್ದ ಕೇಳಿಸುತ್ತೆ. ಈ ರೂಮ್ ಅಲ್ಲಿ ಇರೋರೆಲ್ಲ ಸ್ನೇಹಿತರೆ ಇವರು ಬಲಿ ಕೊಟ್ಟು ಸಾಯಿಸಿರೋ ಮಹಿಳೆಯರ ಆತ್ಮಗಳು. ಹಿಂದೆನೆ ದಾಸಿ ಈಗ ಸಾಕ್ಷಿಯ ಮುಖಕ್ಕೆ ಬೂದಿಯನ್ನ ಎರಚಿ ಪ್ರಜ್ಞೆ ತಪ್ಪಿಸ್ತಾಳೆ. ನಂತರ ಹುಡುಗರು ಸಾಕ್ಷಿಯನ್ನ ಎಳ್ಕೊಂಡ್ ಬಂದು ಒಂದು ರೂಮ್ ಅಲ್ಲಿ ಕೂಡಾಕ್ತಾರೆ. ಇನ್ನೊಂದು ರೂಮ್ ಅಲ್ಲಿ ಇರೋ ಈಶಾನಿ ಹತ್ರ ಶಾಲಿನ್ ಅನ್ನೋ ಹುಡುಗ ದಾಸಿ ಕೊಟ್ಟು ಕಳ್ಸಿರೋ ಕಷಾಯ ತಗೊಂಡ್ ಬಂದು ಇವಳಿಗೆ ಕುಡಿಯೋಕೆ ಹೇಳ್ತಿದ್ದಾನೆ. ಆದ್ರೆ ಈಶಾನಿ ಕುಡಿತಿಲ್ಲ. ಈ ಶಾಲಿನ ತಾಯಿ ಕೂಡ ತುಂಬಾನೇ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಇವನು ಮತ್ತೆ ಬೇರೆ ಹುಡುಗರೆಲ್ಲ ದಾಸಿಯನ್ನೇ ತಾಯಿ ತರ ನೋಡ್ತಿರ್ತಾರೆ. ಅದಕ್ಕೆ ದಾಸಿ ಮಾ ಅಂತಾನೆ ಇವಳನ್ನ ಕರೀತಾರೆ. ಈ ಹುಡುಗರ ತಾಯಂದಿರನ್ನ ಮತ್ತೆ ತುಂಬಾನೇ ಹೆಣ್ಣು ಮಕ್ಕಳನ್ನ ಈ ಗುಂಪಿನವರು ಬಲಿ ಕೊಟ್ಟಿರ್ತಾರೆ ಪ್ರಧಾನ್ ಜಿಗೋಸ್ಕರ, ಮತ್ತೆ ಹಳ್ಳಿಯಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ. ಅದಕ್ಕೆ ಸ್ನೇಹಿತರೆ ಇಲ್ಲಿ ಒಬ್ರು ಹೆಣ್ಮಕ್ಳು ಕಾಣ್ತಿಲ್ಲ. ಸಾಕ್ಷಿ ತಾನಿರೋ ರೂಮ್ ನ ಡೋರ್ ಅನ್ನ ಸ್ವಲ್ಪ ಓಪನ್ ಮಾಡ್ಕೊಂಡು ಈಶಾನಿ ಎಲ್ಲಿ ಅಂತ ಜೋರಾಗಿ ಕಿರ್ಚಾಡ್ತಾ ಇರೋದ್ರಿಂದ ದಾಸಿ ಬಂದು ಹೇಳ್ತಾಳೆ, ಮತ್ತೆ ನೀನು ನಿನ್ನ ಮಗಳನ್ನ ಮೀಟ್ ಮಾಡೋಕೆ ಆಗಲ್ಲ. ಅವಳ ಸಮರ್ಪಣೆ ಆದ್ಮೇಲೆ ನಮ್ಮ ಹಳ್ಳಿಗೆ ಸಮೃದ್ಧಿ ಮರಳಿ ಬರುತ್ತೆ. ಅವಳನ್ನ ನೀನು ಮರ್ತು ಬಿಡು ಅಂದಾಗ ಗಾಬರಿಯಾದ ಸಾಕ್ಷಿ, ಸಮರ್ಪಣೆ ಅಂದ್ರೆ ಏನು, ನನ್ನ
ಮಗಳ ಜೊತೆ ಏನ್ ಮಾಡ್ತೀರಾ ಅಂತ ಒಂದೇ ಸಮ ಪ್ರಶ್ನೆ ಕೇಳಬೇಕಾದ್ರೆ ದಾಸಿ ತನ್ನ ಇನ್ನೊಂದು ರೂಪದಲ್ಲಿ ಬಂದು ಇವಳನ್ನ ಹೆದರಿಸ್ತಾಳೆ. ಅಂದ್ರೆ ಸ್ನೇಹಿತರೆ, ದಾಸಿ ಮಾಟಗಾತಿಯ ರೀತಿ. ಇವಳ ಹತ್ರ ಒಂದು ವಿಶೇಷವಾದ ಶಕ್ತಿ ಇದೆ. ಅದೇನಂದ್ರೆ ದಾಸಿ ಒಂದು ಜಾಗದಲ್ಲಿ ಇದ್ಕೊಂಡು ತನ್ನ ಇನ್ನೊಂದು ಭಯಾನಕವಾದ ರೂಪವನ್ನ ಎಲ್ಲಿಗಾದ್ರೂ ಕಳಿಸ್ಬೋದು. ಈ ಇನ್ನೊಂದು ರೂಪ ಏನನ್ನ ನೋಡುತ್ತೋ ಅದು ದಾಸಿಗೂ ಕಾಣಿಸುತ್ತೆ. ಮತ್ತೆ ದಾಸಿ ಹೇಳ್ದಂಗೆ ಈ ಇನ್ನೊಂದು ರೂಪ ಕೂಡ ಮಾಡುತ್ತೆ. ಇದೇ ರೀತಿ ದಾಸಿ ಈಶಾನಿಯನ್ನ ಪೊಸೆಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡಿದ್ದು. ನಂತರ ತಾವು ಮತ್ತೆ ರಾಜ್ಬೀರ್ ಇಬ್ರು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ರಾಜ್ಬೀರ್ ಆಗ್ಲಿ ಬೇರೆ ಮದುವೆಯಾದ ಗಂಡಸರಾಗ್ಲಿ ಹೆಣ್ಣು ಮಗು ಹುಡ್ತಿದ್ದಂಗೆ ಅದನ್ನ ತಗೊಂಡು ಹೋಗಿ ಬಾವಿಗೆ ಹಾಕಿ ಬಲಿ ಕೊಡ್ತಾ ಇದ್ರು. ಅಕಸ್ಮಾತ್ ಸಾಕ್ಷಿ ಇಲ್ಲೇ ಇದ್ದಾಗ ಮಗಳಿಗೆ ಜನ್ಮ ನೀಡಿದ್ರೆ ರಾಜ್ಬೀರ್ ಹೆಣ್ಣು ಮಗು ಅಂತ ಬಾವಿಗೆ ಬಿಸಾಕ್ತಾ ಇದ್ದ. ಆದ್ರೆ ಸಾಕ್ಷಿ ಓಡ್ ಹೋಗಿದ್ದೆ ಒಳ್ಳೇದಾಯ್ತು ಅಂತ ತಾವು ಹೇಳ್ತಾರೆ. ಯಾಕಂದ್ರೆ ಸೂರ್ಯನ ಕಿರಣಗಳು ಈಶಾನಿಯ ದೇಹದ ಮೇಲೆ ಬಿದ್ರೆ ಅವಳ ದೇಹ ಸುಡುತ್ತಲ್ಲ, ಅದನ್ನ ಇವರು ಅವಳ ಶಕ್ತಿ ಅಂತ ಹೇಳ್ತಿದ್ದಾರೆ. ಆ ಶಕ್ತಿ ಇರೋ ಹೆಣ್ಣು ಮಗುವನ್ನೇ ಇವರು ಹುಡುಕ್ತಾ ಇದ್ರು ಇವರ ಪದ್ಧತಿಯನ್ನ ಮುಂದುವರ್ಸೋಕೆ. ಏನ್ ಪದ್ಧತಿ ಅಂತ ಮುಂದೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಸ್ವಲ್ಪ ವಿಷಯ ನಮಗೆ ಗೊತ್ತಾಗೋದೇನಂದ್ರೆ, ಪ್ರಧಾನ್ಜಿ ಇವರು ಮಾಡೋ ಸಮರ್ಪಣೆಯನ್ನ ಒಪ್ಕೋಬೇಕು, ಆಗ ಇಡೀ ಹಳ್ಳಿಗೆ ಒಳ್ಳೇದಾಗುತ್ತೆ. ಪ್ರಧಾನ್ಜಿ ಕೂಡ ಸಮರ್ಪಣೆಯಿಂದ ಶಕ್ತಿಶಾಲಿ ಆಗ್ತಾರೆ. ದಾಸಿಯನ್ನ 3 ದಿನಗಳಲ್ಲಿ ಈಶಾನಿ ತಾನು ಹೇಳೋದನ್ನ ಕೇಳೋ ಹಾಗೆ ಮಾಡ್ಕೊಂಡು ಸಮರ್ಪಣೆಗೆ ಅವಳನ್ನ ರೆಡಿ ಮಾಡ್ತಾಳೆ ಅಂತ ಇವರಿಬ್ರು ಮಾತಾಡ್ಕೊಂತಿದ್ದಾರೆ. ದಾಸಿ ಕೈಯಲ್ಲಿ ಅದು ಆಗುತ್ತಾ ಅಂತ ರಾಜ್ಬೀರ್ ಕೇಳಿದಾಗ, ಆ ರೀತಿಯೆಲ್ಲ ಅವಳ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ತಾರೆ ತಾವು. ಯಾಕಂದ್ರೆ ಅವಳ ಕಪ್ಪು ನೆರಳು ಆ ಇನ್ನೊಂದು ರೂಪ ಎಲ್ಲಾ ಕಡೆ ಓಡಾಡ್ತಿರುತ್ತೆ. ಇವರು ಏನೇ ಮಾತಾಡ್ಕೊಂಡ್ರು ಅದು ದಾಸಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ದಾಸಿ ಈಶಾನಿ ಹತ್ರ ಬಂದಾಗ ಇವಳು ಕಷಾಯ ಕುಡ್ದಿಲ್ಲ ಅಂತ ಗೊತ್ತಾಗಿ ಇವಳೇ ಫೋರ್ಸ್ ಮಾಡಿ ಕಷಾಯ ಕುಡಿಸಿ ಪ್ರಧಾನ್ಜಿ ಇರೋ ರೂಮ್ ಹೊರಗೆ ಬಂದು ಮಂಡಿ ಊರಿ ಕುತ್ಕೊಂಡಾಗ ಡೋರ್ ಓಪನ್ ಆಗುತ್ತೆ. ಒಳಗೆ ಪ್ರಧಾನ್ಜಿ ಚೇರ್ ಮೇಲೆ ಕೂತಿದ್ದಾರೆ. ಇಲ್ಲಿ ಬರೀ ಕೈ ಕಾಣಿಸುತ್ತೆ ಅಷ್ಟೇ. ಅದೇ ವಿಚಿತ್ರವಾಗಿದೆ. ಮತ್ತೆ ಅವರು ದೈತ್ಯವಾಗಿರೋ ಹಾಗೆ ಕಾಣ್ತಿದ್ದಾರೆ. ಈಶಾನಿ ಕಷಾಯ ಕುಡ್ದಿದ್ದಾಳೆ, ಇವಳಿಗೆ ತುಂಬಾನೇ ಶಕ್ತಿ ಇದೆ, ಇವಳು ಸಾಯೋದಿಲ್ಲ ಅಂತ ದಾಸಿ ಹೇಳಿ ಒಂದು ಲಿಕ್ವಿಡ್ ನ ಪ್ರಧಾನ್ಜಿಗೆ ಕುಡಿಸಿ ಹೋಗ್ತಾಳೆ. ಅಂದ್ರೆ ಸ್ನೇಹಿತರೆ, ಮೊದಲು ಕೂಡ ಹೆಣ್ಣು ಮಕ್ಕಳನ್ನ ಹಿಡ್ಕೊಂಡ್ ಬಂದು ಈ ರೀತಿ ಕಷಾಯ ಕುಡಿಸಿ ಸಮರ್ಪಣೆ ಮಾಡೋಕೆ ಹೋದಾಗ ಅವರೆಲ್ಲ ಸಾವನ್ನಪ್ಪಿರ್ತಾರೆ. ಅಂದ್ರೆ ಕಷಾಯದಲ್ಲೂ ಏನೋ ಇದೆ. ಅದೇ ಸಾಕ್ಷಿ ಹೇಗಪ್ಪ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಳ ರೂಮ್ ಅಲ್ಲೇ ಇನ್ನೊಂದು ಡೋರ್ ಇದೆ. ಇದನ್ನ ಓಪನ್ ಮಾಡ್ಕೊಂಡು ಇಲ್ಲೇ ಬಿದ್ದಿದ್ದ ಟಾರ್ಚ್ ಎತ್ಕೊಂಡು ತನ್ನ ಮಗಳನ್ನ ಹುಡ್ಕೋಕೆ ಹೊರಡ್ತಾಳೆ. ಆದ್ರೆ ಈ ಜಾಗ ಒಳ್ಳೆ ಮೇಜ್ನ ರೀತಿ ಇದೆ, ತುಂಬಾನೇ ಸುರಂಗಗಳಿದ್ದಾವೆ. ಹಾಗಾಗಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ದಾರಿ ತಪ್ಪಿ ಓಡಾಡ್ತಿದ್ದಾಗ ಇವಳಿಗೆ ಹೆಣ್ಣು ಮಕ್ಕಳ ಆತ್ಮಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಒಂದು ಕಡೆ ಇವಳ ಮುಂದೆನೆ ಒಬ್ಳು ಹುಡುಗಿಯ ಆತ್ಮ ಬಂದಾಗ ಇವಳನ್ನ ಈಶಾನಿ ಅಂತ ಅನ್ಕೊಂಡು ತಪ್ಕೊಂತಾಳೆ. ಆದ್ರೆ ಸೂರ್ಯನ ಬೆಳಕು ಇವಳ ಮೇಲೆ ಬೀಳ್ತಿದ್ದಂಗೆ ದೇಹ ಎಲ್ಲಿ ಸುಟ್ಟೋಯ್ತು ಅಂತ ಸಾಕ್ಷಿ ಇವಳನ್ನ ನೋಡಿದಾಗ ಇವಳು ಈಶಾನಿ ಅಲ್ಲ ಅಂತ ಗೊತ್ತಾಯ್ತು. ಇದೆಲ್ಲ ನನ್ನ ಭ್ರಮೆ ಅಷ್ಟೇ ಅಂತ ಇವಳು ತನ್ನನ್ನ ತಾನು ಸಮಾಧಾನ ಮಾಡ್ಕೊಂತಿದ್ದಾಳೆ. ಅದೇ ಇನ್ನೊಂದ್ ಕಡೆ ಈಶಾನಿ ಹತ್ರ ಶಾಲಿನ್ ಇದ್ದಾಗ ಒಂದಷ್ಟು ಜನ ಹುಡುಗರು ಶಾಲಿನ್ನ ಜೆಂಡರ್ ಬಗ್ಗೆ ತಮಾಷೆ ಮಾಡ್ತಿದ್ದಾರೆ. ಇವನು ಹುಡುಗಿಯ ರೀತಿನೂ ಕಾಣಲ್ಲ, ಹುಡುಗನ ರೀತಿನೂ ಇಲ್ಲ, ಯಾರ್ ನೀನು ಅಂತೆಲ್ಲ ಆಡ್ಕೊಂಡು ನಗಾಡ್ಬೇಕಾದ್ರೆ ಶಾಲಿನ್ ಕೋಪದಲ್ಲಿ ಇವರನ್ನ ಓಡಿಸ್ಕೊಂಡು ಹೋಗ್ತಾನೆ. ಈಗ ಈಶಾನಿ ತನ್ನನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ತಕ್ಷಣ ರೂಮಿಂದ ಹೊರಗೆ ಬಂದು ಓಡೋಕೆ ಶುರು ಮಾಡಿದವಳಿಗೆ ಸೇಮ್ ಸಾಕ್ಷಿಗೆ ಆದಂಗೆ ಸುರಂಗದಲ್ಲಿ ದಾರಿ ತಪ್ತಾಳೆ. ಆದ್ರೆ ದಾರಿ ತೋರ್ಸೋಕೆ 3 ಹೆಣ್ಣು ಮಕ್ಕಳ ಆತ್ಮ ಇವಳ ಬಳಿ ಬಂದು ಅಮ್ಮ ನಿನ್ನನ್ನ ಕರಿತಾ ಇದ್ದಾರೆ ಅಂತ ಹೇಳ್ತಾ ಈಶಾನಿಗೆ ಈ ಜಾಗದಿಂದ ಹೊರಗೆ ಹೋಗೋ ದಾರಿ ತೋರಿಸ್ತಾರೆ. ಇಲ್ಲಿಂದ ಹೊರಗೆ ಬರ್ತಿದ್ದಂಗೆ ಬಾವಿಯ ಒಳಗೆ ಈಶಾನಿ ಬರ್ತಾಳೆ. ಅಂದ್ರೆ ಸ್ನೇಹಿತರೆ, ಭೂಮಿಯ ಒಳಗೆ ಒಂದು ಸಣ್ಣ ಊರನ್ನೇ ಕಟ್ಕೊಂಡಿದ್ದಾರೆ ಈ ಗುಂಪಿನವರು. ಈ ಜಾಗಕ್ಕೆ ಬರ್ಬೇಕು ಅಂದ್ರೆ ಬಾವಿಯ ಒಳಗಿಂದಾನೆ ಹೋಗ್ಬೇಕು. ಈಶಾನಿ ಸೂರ್ಯನ ಬೆಳಕಿಗೆ ಬರ್ತಿದ್ದಂಗೆ ದೇಹ ಸುಡ್ತಾ ಇದೆ. ಆದರೂ ಕೂಡ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಕೊನೆಗೂ ಪ್ರಜ್ಞೆ ತಪ್ತಾಳೆ. ಈಶಾನಿಯನ್ನ ನೋಡೋಕೆ ಬಂದ ದಾಸಿ ಇವಳು ರೂಮಲ್ಲಿ ಇಲ್ದೇ ಇರೋದನ್ನ ನೋಡಿ ತಕ್ಷಣ ತನ್ನ ಕಪ್ಪು ನೆರಳನ್ನ ಈಶಾನಿನ ಹುಡ್ಕೋಕೆ ಕಳಿಸಿದಾಗ ಈಶಾನಿ ಬಾವಿಯ ಮೆಟ್ಟಿಲುಗಳ ಮೇಲೆ ಪ್ರಜ್ಞೆ ತಪ್ಪಿರೋದನ್ನ ದಾಸಿಯ ರೂಪ ನೋಡುತ್ತೆ. ತಕ್ಷಣ ದಾಸಿ ಓಡ್ ಬಂದು ಇವಳಿಗೆ ತನ್ನ ಬಟ್ಟೆ ಹೊದಿಸಿ ಒಳಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಸೂರ್ಯನ ಬೆಳಕಿಗೆ ದಾಸಿಯ ದೇಹ ಕೂಡ ಸುಟ್ಟಿದೆ. ಅಂದ್ರೆ ಈಶಾನಿಗೆ ಇರೋ ಶಕ್ತಿ ದಾಸಿಗೂ ಇದೆ ಅಂತ ಆಯ್ತು. ದಾಸಿ ಈಶಾನಿಯ ದೇಹದ ಮೇಲೆ ಒದ್ದೆ ಬಟ್ಟೆ ಹಾಕಿ ನಂತರ ಗಿಡಮೂಲಿಕೆಯಿಂದ ತಯಾರಿಸಿರೋ ಪೇಸ್ಟ್ ಅನ್ನ ಇವಳ ದೇಹಕ್ಕೆ ಹಚ್ಚಿ ತನ್ನ ದೇಹದಲ್ಲೂ ಸುಟ್ಟೋಗಿರೋ ಗಾಯ ಎಲ್ಲೆಲ್ಲಿ ಆಗಿದ್ಯೋ ಅಲ್ಲೆಲ್ಲ ಹಚ್ಕೊಂತಾಳೆ. ಇದರಿಂದ ಸ್ವಲ್ಪ ಹೊತ್ತಾದ್ಮೇಲೆ ಈಶಾನಿ ಎಚ್ಚರಗೊಳ್ತಿದ್ದಂಗೆ ಇವಳಿಗೆ ಮೊದಲು ದಾಸಿ ಕುಡ್ಸೋದೆ ಕಷಾಯ. ಇದೇ ಸಮಯಕ್ಕೆ ಈಶಾನಿ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿ ತಾವು ಏನಾಯ್ತು ಅಂತ ವಿಚಾರಿಸೋಕೆ ಬಂದಾಗ ನಮಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ ಸ್ನೇಹಿತರೆ. ಏನಂದ್ರೆ, ಪ್ರಧಾನ್ಜಿ ಅವರ ಶಕ್ತಿ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಯಾವುದೋ ಕಾಯಿಲೆ ಬಂದಿದೆ, ಏನೇ ಮಾಡಿದ್ರು ಹುಷಾರಾಗ್ತಿಲ್ಲ. ಅವರ ಶಕ್ತಿಯನ್ನ ಹೆಚ್ಚಿಸೋಕೆ, ಅವರ ಆರೋಗ್ಯ ಸರಿ ಮಾಡೋಕೆ 3 ಜನ ಹುಡುಗಿಯರನ್ನ ಸಮರ್ಪಣೆಗೆ ಅಂತ ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಪ್ರಧಾನ್ಜಿ ಅವರ ಶಕ್ತಿಯನ್ನ ಆ 3 ಚಿಕ್ಕ ಹುಡುಗಿಯರು ತಡ್ಕೊಳ್ಳೋಕೆ ಆಗಿರಲ್ಲ, ಹಾಗಾಗಿ ಸಾವನ್ನಪ್ಪಿರ್ತಾರೆ. ಆದ್ರೆ ಈಶಾನಿ ಹಾಗಲ್ಲ, ಪ್ರಧಾನ್ಜಿನ ಹುಷಾರ್ ಮಾಡೋ ಶಕ್ತಿ ಇವಳಿಗೆ ಇದೆ. ಯಾಕಂದ್ರೆ ಈ ಹಳ್ಳಿಯ ಜನರ ರಕ್ತಾನೇ ಈ ಈಶಾನಿಯ ದೇಹದಲ್ಲಿ ಹರಿತಾ ಇರೋದು. ದಾಸಿ ಕೂಡ ಈ ಹಳ್ಳಿಯವರ ರಕ್ತಾನೆ. ಅದಕ್ಕೆ ಇವಳಿಗೂ ಸೇಮ್ ದಾಸಿಯ ರೀತಿನೇ ಸೂರ್ಯನ
ಬೆಳಕಿಗೆ ಹೋಗೋಕ್ಕಾಗಲ್ಲ. ಮತ್ತೆ ದಾಸಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಇವಳಿಗೆ ಇನ್ನೊಂದು ರೂಪ ಆ ಕಪ್ಪು ನೆರಳು ಕೊಟ್ಟಿರೋದೇ ಪ್ರಧಾನ್ಜಿ. ಈಗಾಗ್ಲೇ ಪ್ರಧಾನ್ಜಿಗೆ ಹುಷಾರಿಲ್ದಂಗ ಆದಾಗ್ಲಿಂದ ಹಳ್ಳಿಯಲ್ಲಿ ಬರಗಾಲ ಶುರು ಆಗಿದೆ. ಅವರು ಹುಷಾರಾಗ್ದಲೆ ಅವರ ಕೋಪ ಜಾಸ್ತಿ ಆಯ್ತು ಅಂದ್ರೆ ಇಡೀ ಹಳ್ಳಿನೇ ಸುಟ್ಟಿ ಭಸ್ಮ ಆಗೋಗುತ್ತೆ ಅಂತ ಹೇಳ್ತಾನೆ ತಾವು. ಆದ್ರೆ ಈ ರೀತಿ ಆಗೋಕೆ ಬಿಡಲ್ಲ, ಈಶಾನಿ ಅವರನ್ನ ಹುಷಾರ್ ಮಾಡ್ತಾಳೆ ಅಂತ ದಾಸಿ ಹೇಳ್ತಾಳೆ. ನೆಕ್ಸ್ಟಿನಲ್ಲಿ ಸಮರ್ ಒಬ್ನೇ ಬಾವಿ ಹತ್ರ ಬಂದು ಒಳಗೆ ಸಣ್ಣ ಡೋರ್ ಇರೋದನ್ನ ನೋಡಿ ಮೆಟ್ಟಿಲುಗಳನ್ನ ಇಳಿದು ಸುರಂಗದ ಒಳಗೆ ಬರ್ತಾನೆ ಸಾಕ್ಷಿ ಮತ್ತೆ ಈಶಾನಿನ ಹುಡ್ಕೋಕೆ. ಆದ್ರೆ ಒಳಗಿರೋರ್ಗೆ ಹೊರಗೆ ಬರೋಕೆ ದಾರಿ ಗೊತ್ತಾಗ್ತಿಲ್ಲ. ಇನ್ನ ಇವನು ಹೊರಗಿಂದ ಒಳಗೆ ಹೇಗ್ ಹೋಗ್ತಾನೆ ಅಂತ ನೋಡ್ಬೇಕು. ದಾಸಿ ಕಷಾಯ ತಯಾರಿಸ್ಬೇಕಾದ್ರೆ ಕಷಾಯ ಕುಡಿಬೇಕು ಅಂದ್ರೆ ನನಗೆ ಕಥೆಯನ್ನ ಹೇಳ್ಬೇಕು ಅಂತ ಈಶಾನಿ ಹೇಳ್ದಾಗ ದಾಸಿ ತನ್ನ ಸ್ಟೋರಿಯನ್ನೇ ಕಥೆಯ ರೂಪದಲ್ಲಿ ಹೇಳ್ತಾಳೆ. ತುಂಬಾನೇ ವರ್ಷಗಳ ಹಿಂದೆ ಒಬ್ಬ ರಾಜ ತನಿಗೆ ಮಕ್ಕಳಿರ್ಲಿಲ್ಲ ಅಂತ ಸೂರ್ಯದೇವನನ್ನ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿ ಸೂರ್ಯದೇವನ ಕೃಪೆಯಿಂದ ರಾಜನಿಗೆ ಒಂದು ಹೆಣ್ಣು ಮಗು ಆಗುತ್ತೆ. ಆದ್ರೆ ಈ ಹೆಣ್ಣು ಮಗುವನ್ನ ನೋಡ್ತಿದ್ದಂಗೆ ರಾಜನಿಗೆ ತುಂಬಾನೇ ಕೋಪ ಬಂದು ತನ್ನ ಸಾಮ್ರಾಜ್ಯವನ್ನ ಮುಂದೆ ನಡೆಸ್ಕೊಂಡು ಹೋಗೋಕೆ ಗಂಡು ಮಗು ಬೇಕಾಗಿತ್ತು. ಹೆಣ್ಣು ಮಗು ಬೇಡ ಅಂತ ಸೂರ್ಯಂಗೆ ಬೈಯೋಕೆ ಶುರು ಮಾಡಿದಾಗ ಸೂರ್ಯದೇವನಿಗೆ ತುಂಬಾನೇ ಕೋಪ ಬರುತ್ತೆ. ಈ ಮಗುವನ್ನ ಹಿಂಪಡೆಯೋದ್ರ ಬದಲು ಮಗುವನ್ನ ಸುಟ್ಟಾಕ್ತೀನಿ ಅಂತ ಹೇಳಿ ಸೂರ್ಯ ತನ್ನ ಬೆಳಕಿನಿಂದ ಮಗುವನ್ನ ಸುಡೋದಕ್ಕೆ ಶುರು ಮಾಡ್ತಾನೆ. ದೇಹ ಎಲ್ಲ ಕೆಂಪುಗೆ ಆಗಿ ಸುಡೋದಕ್ಕೆ ಶುರು ಆಗುತ್ತೆ. ಆಗ ಕತ್ತಲಾದ ನಂತರ ಗುಹೆಯಲ್ಲಿ ವಾಸವಾಗಿದ್ದ ಆದಿಮಾನವ ಒಬ್ಬ ಬಂದು ಮಗುವನ್ನ ತನ್ನ ಗುಹೆಗೆ ಕರ್ಕೊಂಡು ಬಂದು ತನ್ನ ಶಕ್ತಿಯಿಂದ ಮಗುವಿನ ದೇಹದ ಮೇಲಾಗಿರೋ ಗಾಯಗಳನ್ನ ವಾಸಿ ಮಾಡ್ತಾನೆ. ಈ ಆದಿಮಾನವ ಕತ್ತಲೆಯಲ್ಲಿ ವಾಸವಾಗಿದ್ದ ರಾಜಕುಮಾರ ಆಗಿರ್ತಾನೆ. ಒಬ್ಬೊಂಟಿಯಾಗಿ ಇದ್ದ ರಾಜಕುಮಾರನಿಗೆ ಈಗ ಕಂಪನಿ ಸಿಕ್ದಂಗಾಯ್ತು. ಮಗು ಬೆಳೆದು ದೊಡ್ಡವಳಾಗ್ತಾ ಆಗ್ತಾ ರಾಜಕುಮಾರನ ಸೇವೆ ಮಾಡೋಕೆ ಶುರು ಮಾಡ್ತಾಳೆ. ಇದರಿಂದ ರಾಜಕುಮಾರ ತುಂಬಾನೇ ಖುಷಿಯಾಗಿರ್ತಾನೆ. ಹಾಗಾಗಿ ಈ ಹುಡುಗಿ ಮದುವೆ ಆಗೋ ವಯಸ್ಸಿಗೆ ಬಂದಾಗ ರಾಜ್ಕುಮಾರನಿಗೆ ವಯಸ್ಸೇ ಆಗಿರಲ್ಲ, ಇನ್ನು ಯಂಗ್ ಆಗೇ ಇರ್ತಾನೆ. ಇದರಿಂದ ರಾಜ್ಕುಮಾರ ಈ ಹುಡುಗಿಯನ್ನ ಮದುವೆ ಆಗ್ತಾನೆ ಮತ್ತೆ ಸ್ಪೆಷಲ್ ಪವರ್ಸ್ ಎಲ್ಲ ಕೊಡ್ತಾನೆ. ಯಾಕಂದ್ರೆ ಇವಳು ಸೂರ್ಯನ ಬೆಳಕಿಗೆ ಹೋಗೋಕ್ಕಾಗಲ್ಲ. ಇವಳ ಇನ್ನೊಂದು ರೂಪ ಕಪ್ಪು ನೆರಳು ಹೋಗ್ಲಿ ಅಂತ ಇನ್ನೊಂದು ರೂಪವನ್ನ ರಾಜ್ಕುಮಾರ ಇವಳಿಗೆ ಕೊಡ್ತಾನೆ. ಅಂದ್ರೆ ಈ ಹುಡುಗಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ದಾಸಿನೇ ಆಗಿದ್ದಾಳೆ. ಮತ್ತೆ ಆ ರಾಜಕುಮಾರ ಪ್ರಧಾನ್ಜಿನೇ ಆಗಿದ್ದಾರೆ. ದಾಸಿ ಹೇಳ್ತಾಳೆ ಇವತ್ತು ಕೂಡ ಆ ರಾಜಕುಮಾರ ಇದ್ದಾನೆ ಅಂತ. ಇದಕ್ಕೆ ಆ ರಾಜ್ಕುಮಾರ ನನಗೂ ಸ್ಪೆಷಲ್ ಪವರ್ಸ್ ನ ಕೊಡ್ತಾನ, ನನ್ನನ್ನ ಕೂಡ ಹೆಂಡತಿಯನ್ನಾಗಿ ಮಾಡ್ಕೊಂತಾನ ಅಂತ ಈಶಾನಿ ಕೇಳಿದಾಗ ನೀನು ಅವರ ಸೇವೆ ಚೆನ್ನಾಗಿ ಮಾಡಿದ್ರೆ ನಿನಗೂ ಶಕ್ತಿ ಕೊಡ್ಬೋದು ಅಂತ ಹೇಳ್ತಾಳೆ ದಾಸಿ. ಇನ್ನೊಂದ್ ಕಡೆ ಸಾಕ್ಷಿಗೆ ಸುರಂಗದಲ್ಲಿ ದಾರಿ ಗೊತ್ತಾಗದೆ ಇನ್ನು ಓಡಾಡ್ತಾನೆ ಇದ್ದಾಗ ಇಲ್ಲಿ ಸಾವನ್ನಪ್ಪಿರೋ ಮಹಿಳೆಯರ ಆತ್ಮಗಳು ಇವಳ ಹತ್ರ ಬಂದು ನಮ್ಮ ಮಕ್ಕಳನ್ನ ಕಾಪಾಡುವಂತ ಪದೇ ಪದೇ ಕೇಳ್ಕೊಂತಾ ಇದ್ದಾರೆ. ಪಾರ್ಟ್ 1 ರೀತಿ ಇಲ್ಲೂ ಕೂಡ ಸಾಕ್ಷಿಗೆ ಈ ಜಾಗದಲ್ಲಿ ಏನಾಗಿತ್ತು ಅನ್ನೋದು ಕಣ್ಮುಂದೆನೆ ಕಾಣ್ತಿದೆ. ಈ ಮಹಿಳೆಯರನ್ನ ಭಯಾನಕವಾಗಿ ಚಿತ್ರಹಿಂಸೆ ಕೊಟ್ಟು ಇದೇ ಜಾಗದಲ್ಲಿ ಸಾಯಿಸಿದರೆ, ಇವರ ಹೆಣ್ಣು ಮಕ್ಕಳನ್ನ ಕೂಡ ಪ್ರಧಾನ್ಜಿಗೋಸ್ಕರ ಬಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಈಶಾನ್ಯ ಜೊತೆ ರಾಣಿಯನ್ನ ಕೂಡ ಕಿಡ್ನಾಪ್ ಮಾಡಿದ್ರಲ್ಲ, ಅವಳನ್ನ ಇದೇ ಜಾಗದಲ್ಲಿ ಚೈನ್ ಹಾಕಿ ಕಟ್ಟಾಕಿ ಆಮೇಲೆ ರಾಜ್ಬೀರ್ ಬಂದು ತನ್ನ ಮೊದಲನೇ ಹೆಂಡತಿಯಾದ ರಾಣಿಯ ಕತ್ತನ್ನ ಸೀಳಿ ಸಾಯಿಸಿ ಒಂದು ಜಾಗದಲ್ಲಿ ಬಾಡಿನ ಬಿಸಾಕ್ತಾನೆ. ಇದನ್ನೆಲ್ಲ ಕಣ್ಣಾರೆ ನೋಡಿ ಸಾಕ್ಷಿ ಅಳ್ತಾ ಕೂತಿದ್ದಾಗ ರಾಜ್ಬೀರ್ ಅವಳ ಹತ್ರ ಬಂದು ತಪ್ಪಿಸ್ಕೊಂಡೋಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಹೇಳಿ ಇವಳಿಗೆ ಚಾವಟಿಯಿಂದ ಹೊಡೆಯೋಕೆ ಶುರು ಮಾಡ್ತಾನೆ. ಮತ್ತೆ ದಾಸಿ ಕೂಡ ಇಲ್ಲಿಗೆ ಬರ್ತಾಳೆ. ನಿನಗೆ ಗುಡ್ ನ್ಯೂಸ್ ಹೇಳ್ಬೇಕು, ನಿನ್ನ ಮಗಳ ಫಸ್ಟ್ ಪೀರಿಯಡ್ ಶುರು ಆಗಿದೆ, ಈಗ ಅವಳು ಸಮರ್ಪಣೆಗೆ ಸಿದ್ಧಳಾಗಿದ್ದಾಳೆ ಅಂತ ಹೇಳಿದಾಗ ಸಾಕ್ಷಿ ಗಾಬರಿ ಆಗೋಗ್ತಾಳೆ. ಅವಳಿಗೆ ಇನ್ನು 7 ವರ್ಷ ವಯಸ್ಸು, ಇದೆಲ್ಲ ಆಗೋಕೆ ಹೇಗ್ ಸಾಧ್ಯ ಅಂತ. ಹೇಗ್ ಸಾಧ್ಯ ಆಯ್ತು ಅಂದ್ರೆ ಸ್ನೇಹಿತರೆ, ದಾಸಿ ಈಶಾನಿಗೆ ಕುಡಿಸ್ತಿದ್ದ ಕಷಾಯದಿಂದ ರಾಜ್ಬೀರ್ ಮತ್ತೆ ಸಾಕ್ಷಿಗೆ ಪದೇ ಪದೇ ಚಾವಟಿಯಿಂದ ಪ್ರಜ್ಞೆ ತಪ್ಪೋವರೆಗೂ ಹೊಡೆದು ಹೋಗ್ತಾನೆ. ಈಶಾನಿಯ ವಿಷಯ ಗೊತ್ತಾಗ್ತಿದ್ದಂಗೆ ಪ್ರಧಾನ್ಜಿ ಇವತ್ತೇ ಸಮರ್ಪಣೆಯ ಆಚರಣೆಯನ್ನ ಶುರು ಮಾಡೋಕೆ ಹೇಳ್ತಾರೆ. ಅದೇ ಆಚರಣೆಗಳನ್ನ ಒಂದಾದ್ಮೇಲೆ ಒಂದು ಶುರು ಮಾಡ್ತಾರೆ. ಈ ಕಡೆ ಸಾಕ್ಷಿಗೆ ಮುಂದಿನ ದಿನ ಬೆಳಗ್ಗೆ ಎಚ್ಚರಿಕೆ ಆಗುತ್ತೆ, ಆದ್ರೂ ಎದ್ದು ಓಡಾಡೋಕೆ ಆಗ್ತಿಲ್ಲ. ಹಾಗೆ ಅವಳು ತೆವಳ್ಕೊಂಡು ಬೆಳಕಿನ ಕಡೆ ಹೋಗ್ಬೇಕಾದ್ರೆ ಮೇಲಿಂದ ಉಳ್ಕೊಂಡ್ ಬಂದು ಬಾವಿಯ ಒಳಗೆ ಬೀಳ್ತಾಳೆ. ಇದು ಬೇರೆ ಬಾವಿ ಸ್ನೇಹಿತರೆ, ಇಲ್ಲಿ ಒಟ್ಟು 3 ಬಾವಿಗಳಿದ್ದಾವೆ. ಈ ಬಾವಿಗಳೇ ಅಂಡರ್ ಗ್ರೌಂಡ್ ಅಲ್ಲಿ ಇರೋ ಊರಿಗೆ ಹೋಗೋಕೆ ಬರೋದಕ್ಕೆ ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್. ಈ ಬಾವಿಯಲ್ಲಿ ನೀರಿದೆ. ನೀರೊಳಗೆ ಸಾಕ್ಷಿ ಬೇರೆ ಮಹಿಳೆಯರ ಡೆಡ್ ಬಾಡಿಗಳನ್ನ ನೋಡಿ ಶಾಕ್ ಆಗಿ ನೀರಿನ ಮೇಲೆ ಬರ್ತಾಳೆ. ಅಂದ್ರೆ ಈ ಗುಂಪಿನವರು ಮಹಿಳೆಯರನ್ನ ಸಾಯಿಸಿ ಈ ಬಾವಿಯ ಒಳಗೆ ಹಾಕ್ತಿರ್ತಾರೆ. ಹಿಂದೆನೆ ರಾಣಿನೂ ಸೇರಿ ಎಲ್ಲಾ ಮಹಿಳೆಯರ ಆತ್ಮ ನೀರಿಂದ ಹೊರಗೆ ಬಂದು ಇವಳ ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ. ಇದರಿಂದ ಇವಳು ತುಂಬಾನೇ ಒದ್ದಾಡ್ತಿದ್ದಾಳೆ. ಇಲ್ಲೇನ್ ನಡೀತಿದೆ ಅಂದ್ರೆ ಸ್ನೇಹಿತರೆ, ಎಲ್ಲಾ ಆತ್ಮಗಳು ಸೇರ್ಕೊಂಡು ಸಾಕ್ಷಿಯ ದೇಹಕ್ಕೆ ಶಕ್ತಿ ತುಂಬುತ್ತಾ ಇದ್ದಾರೆ ಪ್ರಧಾನ್ಜಿ ವಿರುದ್ಧ ಹೋರಾಡೋಕೋಸ್ಕರ. ನಂತರ ಆಚರಣೆಗೆ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಾದ್ರೆ ರಾಜ್ಬೀರ್ ಸಾಕ್ಷಿಗೆ ಸಾಯೋ ಹಾಗೆ ಹೊಡೆದು ಬಂದಿರೋ ವಿಷಯ ತಾವುಗೆ ಹೇಳಿದಾಗ ತಾವು ಇವನಿಗೆ ಬೈತಾನೆ. ಅವಳನ್ನ ಎಲ್ಲರ ಮುಂದೆ ಕರ್ಕೊಂಡು ಬಂದು ತಲೆ ಕಟ್ ಮಾಡಿ ಸಾಯಿಸಬೇಕಾಗಿತ್ತು. ಆಗ ನಮ್ಮ ವಿರುದ್ಧ ಹೋಗೋಕೆ ಬೇರೆ ಮಹಿಳೆಯರಿಗೆ ಧೈರ್ಯ ಆಗ್ತಿರ್ಲಿಲ್ಲ. ಎಂತ ಕೆಲಸ ಮಾಡಿದೆ. ಅವಳೇನಾದ್ರೂ ಸಾವನ್ನಪ್ಪಿದ್ರು ಪರವಾಗಿಲ್ಲ, ಅಕಸ್ಮಾತ್ ಬದುಕಿದ್ರೆ ಇನ್ನೂ ಒಳ್ಳೆಯದೇ.
ಮೊದ್ಲು ಹೋಗಿ ಅವಳನ್ನ ಎಳ್ಕೊಂಡ್ ಬಾ, ಎಲ್ಲರ ಮುಂದೆ ತಲೆ ಕಟ್ ಮಾಡೋಣ ಅಂತ ರಾಜ್ಬೀರ್ಗೆ ತಾವು ಹೇಳೋದನ್ನ ಶಾಲಿನ್ ಕೇಳಿಸ್ಕೊಂಡು ಬಾವಿಯ ಒಳಗೆ ಇಳಿದು ಸುರಂಗಕ್ಕೆ ಬಂದಾಗ ಇಲ್ಲೇ ಇದ್ದ ಸಮರ್ ಕೈಗೆ ಸಿಗಾಕೊಂತಾನೆ. ಈಶಾನಿ ಮತ್ತೆ ಸಾಕ್ಷಿ ಎಲ್ಲಿದ್ದಾರೆ ಹೇಳು, ಇಲ್ಲೇನ್ ನಡೀತಾ ಇದೆ ಅಂದಾಗ ಶಾಲಿನ್ ಒಂದಷ್ಟು ವಿಷಯಗಳ ಬಗ್ಗೆ ಹೇಳ್ತಾನೆ. ಪ್ರಧಾನ್ಜಿ ಕೂಡ ಸೂರ್ಯನ ಬೆಳಕಿಗೆ ಹೋಗೋಕಾಗಲ್ಲ, ಅದಕ್ಕೆ ನೂರಾರು ವರ್ಷಗಳಿಂದ ಗುಹೆ ಒಳಗೇನೆ ವಾಸವಾಗಿದ್ದಾರೆ. ಅಂದ್ರೆ ಪ್ರಧಾನ್ಜಿ ಸಾಧಾರಣ ಮನುಷ್ಯ ಅಲ್ಲ, ಮಾಟಗಾರ ಅಥವಾ ಮನುಷ್ಯನ ರೂಪದಲ್ಲಿ ಇರೋ ಯಾವ್ದೋ ದುಷ್ಟ ಶಕ್ತಿ ಆಗಿರ್ಬೇಕು. ಈ ಹಳ್ಳಿಯವರೆಲ್ಲ ಪ್ರಧಾನ್ಜಿನ ವಂಶಸ್ಥರೇ ಆಗಿದ್ದಾರೆ. ತುಂಬಾನೇ ವರ್ಷಗಳು ಆದ್ಮೇಲೆ ಈಗ ಪ್ರಧಾನ್ಜಿಗೆ ಹುಷಾರಿಲ್ದಂಗಾಗಿದೆ. ಅವರ ಶಕ್ತಿ ವಾಪಸ್ ಬರ್ಬೇಕು ಅಂದ್ರೆ, ಅವರು ಹುಷಾರಾಗ್ಬೇಕು ಅಂದ್ರೆ ಸಮರ್ಪಣೆ ಮಾಡ್ಬೇಕು. ಸಮರ್ಪಣೆ ಅಂದ್ರೆ ಸೂರ್ಯನ ಬೆಳಕಿಗೆ ಹೋಗೋಕಾಗದೆ ಇರೋ ಹುಡುಗಿ ಜೊತೆ ಅವರ ಮದುವೆ ಮಾಡಿಸ್ಬೇಕು. ಆಗ ಆ ಹುಡುಗಿಯ ಶಕ್ತಿಯಿಂದ ಪ್ರಧಾನ್ಜಿ ಹುಷಾರಾಗ್ತಾರೆ. ಈಗ ಈಶಾನಿನ ಸಮರ್ಪಣೆ ಮಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇನಾದ್ರೂ ಆಗೋದ್ರೆ ಈಶಾನಿ ಬದುಕುಳಿಯಲ್ಲ. ಹಿಂದೆ ಇದೇ ರೀತಿ 3 ಹುಡುಗಿಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾನೆ ಶಾಲಿನ್. ಅದೇ ರಾಜ್ಬೀರ್ಗೆ ಗೊತ್ತಾಯ್ತು ಸಾಕ್ಷಿ ಬಾವಿಯ ಒಳಗೆ ಬಿದ್ದಿದ್ದಾಳೆ ಅಂತ. ಬಾವಿಯಲ್ಲಿ ನೋಡಿದಾಗ ಸಾಕ್ಷಿ ಮೆಟ್ಟಿಲುಗಳ ಮೇಲೆ ಇದ್ದಾಳೆ. ರಾಜ್ಬೀರ್ ಇವಳ ಕೈಗೆ ಹಗ್ಗ ಕಟ್ಟಿ ಮೇಲೆಳ್ಕೊಂಡು ಹೋಗ್ಬೇಕಾದ್ರೆ ಸಾಕ್ಷಿ ಎಚ್ಚರಗೊಳ್ತಾಳೆ. ಇವಳನ್ನ ಇಲ್ಲಿರೋ ಮಹಿಳೆಯರ ಆತ್ಮಗಳು ಪೊಸೆಸ್ ಮಾಡ್ಕೊಂಡಿದ್ದಾವೆ, ಇವಳಿಗೆ ಶಕ್ತಿ ಕೊಡೋಕೋಸ್ಕರ. ಸಾಕ್ಷಿ ರಾಜ್ಬೀರ್ ಮೇಲೆ ದಾಳಿ ಮಾಡಿ ಇವನ್ಗೆ ಇವನ ಚಾವಟಿಯಿಂದಾನೆ ಹೊಡೆದು ಕತ್ತಿಗೆ ನೇಣು ಬಿಗಿದು ಸಾಯಿಸ್ತಾಳೆ. ಇವಳ ಜೊತೆ ಎಲ್ಲಾ ಮಹಿಳೆಯರ ಆತ್ಮ ಕೂಡ ಇಲ್ಲೇ ನಿಂತಿರೋದನ್ನ ನಾವು ನೋಡ್ಬೋದು. ಶಾಲಿನ್ ಸಮರ್ನ ಇದೇ ಬಾವಿ ಹತ್ರ ಕರ್ಕೊಂಡ್ ಬರ್ತಾನೆ. ಈಗ ಎಲ್ಲರೂ ಸೇರಿ ಈಶಾನಿ ಹತ್ರ ಏನೋ ಹೊಡ್ತಾರೆ. ಆದ್ರೆ ಈಶಾನಿಯನ್ನ ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಬಾವಿಯವರೆಗೂ ಬಂದು ಪ್ರಧಾನ್ಜಿ ಇರೋ ರೂಮ್ ಹತ್ರ ಕರ್ಕೊಂಡ್ ಬಂದು ಕೂರ್ಸಿದ್ದಾರೆ. ಒಬ್ಬ ಹುಡುಗ ತಾವುಗೆ ನಾನು ಪೊಲೀಸ್ ಆಫೀಸರ್ ಬಂದಿರೋದನ್ನ ನೋಡ್ದೆ ಅಂದಾಗ ದಾಸಿ ಮತ್ತೆ ಈಶಾನಿ ಬಿಟ್ಟು ಬೇರೆ ಎಲ್ಲರೂ ಬಾವಿಯ ಹೊರಗೆ ಬಂದು ಸಮರ್, ಸಾಕ್ಷಿ ಮತ್ತೆ ಶಾಲಿನ್ಗೆ ಮುಂದೆ ಹೋಗೋಕೆ ಬಿಡಲ್ಲ. ಅದಕ್ಕೆ ಶಾಲಿನ್ ಸಾಕ್ಷಿಯನ್ನ ನನಗೆ ಇನ್ನೊಂದು ದಾರಿ ಗೊತ್ತು ಅಂತ ಕರ್ಕೊಂಡ್ ಹೋಗ್ತಾನೆ. ಇಲ್ಲಿ ಇರೋರ ಜೊತೆ ಸಮರ್ ಫೈಟ್ ಮಾಡ್ತಿದ್ದಾನೆ. ಶಾಲಿನ್ ಸಾಕ್ಷಿಯನ್ನ ಪ್ರಧಾನ್ಜಿ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಆಲ್ರೆಡಿ ಪ್ರಧಾನ್ಜಿನೇ ಬಂದು ಈಶಾನಿನ ತಮ್ಮ ರೂಮ್ಗೆ ಎಳ್ಕೊಂಡ್ ಹೋಗಿದ್ದಾರೆ. ದಾಸಿ ಸಾಕ್ಷಿನ ತಡೆಯೋಕೆ ನೋಡ್ತಾಳೆ. ಆದ್ರೆ ಸಾಕ್ಷಿ ಇವಳಿಗಿಂತ ಶಕ್ತಿಶಾಲಿ ಆಗಿದ್ದಾಳೆ. ಆತ್ಮಗಳು ಇವಳಿಗೆ ಶಕ್ತಿ ತುಂಬಿರೋದ್ರಿಂದ ಸಾಕ್ಷಿ ದಾಸಿಗೆ ಹೇಳ್ತಾಳೆ, ನಿನ್ನ ಹೆಸರಿನ ರೀತಿನೇ ನಿನ್ನನ್ನ ಇಲ್ಲಿ ನಡೆಸ್ಕೊಂತಾ ಇದ್ದಾರೆ, ನಿನಗೆ ಇಲ್ಲಿ ಸ್ವಲ್ಪನೂ ಬೆಲೆ ಇಲ್ಲ. ನಿನ್ನ ರೀತಿನೇ ನನ್ನ ಮಗಳು ಕೂಡ ಬೇರೆಯವರ ಸೇವೆ ಮಾಡ್ಕೊಂಡಿರೋದಕ್ಕೆ ನಾನು ಬಿಡಲ್ಲ ಅಂತ ಇವಳನ್ನ ಸಾಕ್ಷಿ ಎತ್ತಿ ದೂರ ಬಿಸಾಕ್ತಾಳೆ. ಪ್ರಧಾನ್ಜಿ ಇರೋ ರೂಮ್ ನ ಡೋರ್ ಅವರ ಇಚ್ಛೆ ಇಲ್ಲದೆ ಓಪನ್ ಆಗಲ್ಲ. ಆದ್ರೆ ಅವರ ಶಕ್ತಿ ಕಡಿಮೆ ಆಗಿದೆ, ಇವಳ ಶಕ್ತಿ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲಾ ಮಹಿಳೆಯರ ಆತ್ಮದ ಸಹಾಯದಿಂದ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಳಗೆ ಬರ್ತಾಳೆ ಸಾಕ್ಷಿ. ಇಲ್ಲಿರೋ ದೊಡ್ಡ ಪೆಟ್ಟಿಗೆಯಲ್ಲಿ ಈಶಾನಿನ ಪ್ರಧಾನ್ಜಿ ಇಟ್ಟಿರ್ತಾರೆ. ಸಾಕ್ಷಿ ಇವಳನ್ನ ಕಾಪಾಡೋಕೆ ಹೋದಾಗ ಪ್ರಧಾನ್ಜಿ ಮೊದಲು ಸಾಕ್ಷಿಯ ರೂಪದಲ್ಲೇ ಬಂದು ಇವಳಿಗೆ ಹೆದರಿಸಿ ನಂತರ ತಮ್ಮ ನಿಜವಾದ ರೂಪಕ್ಕೆ ಬರ್ತಾರೆ. ಇವರು ನೋಡೋಕೆ ತುಂಬಾನೇ ವಯಸ್ಸಾಗಿರೋ ರೀತಿ ಕಾಣ್ತಿದ್ದಾರೆ ಮತ್ತೆ ತುಂಬಾನೇ ಉದ್ದ ಕೂಡ ಇದ್ದಾರೆ. ಈಗ ಈಶಾನಿಯನ್ನ ಹಿಡ್ಕೊಂಡು ಇವಳ ಶಕ್ತಿಯನ್ನೆಲ್ಲ ಸೇವಿಸೋಕೆ ಶುರು ಮಾಡಿ ಮತ್ತಷ್ಟು ಶಕ್ತಿಶಾಲಿ ಆಗೋದಕ್ಕೆ ನೋಡಿದಾಗ ಸರಿಯಾದ ಸಮಯಕ್ಕೆ ದಾಸಿಯ ಇನ್ನೊಂದು ರೂಪ ಬಂದು ಪ್ರಧಾನ್ಜಿ ಮೇಲೆ ದಾಳಿ ಮಾಡ್ತಾಳೆ. ಸಾಕ್ಷಿ ಹೇಳಿದ್ದನ್ನೆಲ್ಲ ಮನಸ್ಸಿಗೆ ತಗೊಂಡ ದಾಸಿ ತನ್ನ ರೀತಿನೇ ಈಶಾನಿ ಕೂಡ ಆಗೋದು ಬೇಡ ಅಂತ ಈಗ ಸಹಾಯ ಮಾಡೋಕೆ ಬಂದಿದ್ದಾಳೆ. ದಾಸಿಯ ದಾಳಿಯ ನಂತರ ನಾರ್ಮಲ್ ಸೈಜ್ಗೆ ಬಂದ ಪ್ರಧಾನ್ಜಿಗೆ ಪ್ರತಿ ದಾಳಿ ಮಾಡೋಕು ಶಕ್ತಿ ಇಲ್ಲ. ಹಾಗಾಗಿ ಈಶಾನಿಯನ್ನ ಕರ್ಕೊಂಡು ದಾಸಿ ಮತ್ತೆ ಸಾಕ್ಷಿ ಇಲ್ಲಿಂದ ಹೊರಡ್ತಾರೆ. ಬಾವಿಯಿಂದ ಇವರು ಹೊರಗೆ ಬಂದು ಸೂರ್ಯನ ಬೆಳಕು ಈಶಾನಿ ಮೇಲೆ ಬೀಳಬಾರ್ದು ಅಂತ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂತಾರೆ. ಅದೇ ಇನ್ನೊಂದ್ ಕಡೆ ಸಮರ್ ಎಲ್ಲರಿಗೂ ಹೊಡೆದು ಬೇರೆ ಪೊಲೀಸ್ ಆಫೀಸರ್ಸ್ ನ ಇಲ್ಲಿಗೆ ಕರೆಸಿ ತಾವು ಸೇರಿ ಗ್ರೂಪ್ ಅಲ್ಲಿ ಇದ್ದವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲೇ ಪ್ರಧಾನ್ಜಿ ತಮ್ಮ ಹತ್ರ ಉಳಿದಿರೋ ಅಲ್ಪ ಸ್ವಲ್ಪ ಶಕ್ತಿಯಿಂದ ಸಾಕ್ಷಿಯ ಕಾಲಿಗೆ ಚೈನ್ ಹಾಕಿ ವಾಪಸ್ ಬಾವಿಯ ಒಳಗೆ ಎಳ್ಕೋಬೇಕಾದ್ರೆ ಇವರ ಅಂಡರ್ ಗ್ರೌಂಡ್ ಜಗತ್ತು ನಾಶ ಆಗ್ತಾ ಇದೆ. ಒಳಗೆ ಹೋಗೋಕು ಮುಂಚೆ ಸಾಕ್ಷಿ ದಾಸಿಗೆ ಈ ಪ್ರಧಾನ್ಜಿ ಕತೆ ಮುಗಿಸ್ಲೇಬೇಕು, ಇಲ್ಲಾಂದ್ರೆ ಮತ್ತೆ ಬರ್ತಾನೆ ಅಂತ ಹೇಳಿ ಇವಳೇ ಪ್ರಧಾನ್ಜಿ ಮೇಲೆ ದಾಳಿ ಮಾಡೋಕೆ ಹೊಡ್ತಾಳೆ. ಯಾಕಂದ್ರೆ ಇವಳ ಸಪೋರ್ಟ್ಗೆ ಮಹಿಳೆಯರ ಆತ್ಮಗಳು ಕೂಡ ಇದಾವೆ. ಮೂವಿ ಮುಗಿಬೇಕಾದ್ರೆ ಯಾವ ರೀತಿ ಆಟ ಆಡ್ಕೊಂಡು ಖುಷಿಯಾಗಿ ಇರ್ಬೇಕಾಗಿರೋ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ತಾರೆ. ಇದರಿಂದ ಅವರ ಮೇಲೆ ತುಂಬಾನೇ ಅತ್ಯಾಚಾರ, ಹ್ಯೂಮನ್ ಟ್ರಾಫಿಕಿಂಗ್ ಮತ್ತೆ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಶುರು ಆಗುತ್ತೆ. ಇನ್ನ ಇದನ್ನ ತಡೆಗಟ್ಟೋಕೆ ಗವರ್ನಮೆಂಟ್ ಅವರ ಇನಿಷಿಯೇಟಿವ್ ಮತ್ತೆ NGOಗಳ ಸಹಾಯದಿಂದ ಚೈಲ್ಡ್ ಮ್ಯಾರೇಜ್ ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಆದ್ರೆ ಸಂಪೂರ್ಣವಾಗಿ ನಿಂತೋಗ್ಬೇಕು ಅಂತ ತೋರಿಸ್ತಾರೆ. ಮೆಸೇಜ್ ಏನೋ ಸರಿ, ಆದ್ರೆ ಕೊನೆಯಲ್ಲಿ ಏನಾಯ್ತು ಅಂತ ತೋರ್ಸಲ್ಲ. ನನಗನ್ಸೋ ಪ್ರಕಾರ ಸಾಕ್ಷಿ ಪ್ರಧಾನ್ಜಿನ ನಾಶ ಮಾಡ್ತಾಳೆ. ಯಾಕಂದ್ರೆ ಪ್ರಧಾನ್ಜಿನ ಶಕ್ತಿ ತುಂಬಾನೇ ಕಡಿಮೆ ಆಗಿತ್ತು. ಆದ್ರೆ ಇವಳ ದೇಹದಲ್ಲಿ ಎಲ್ಲಾ ಮಹಿಳೆಯರ ಆತ್ಮಗಳು ತುಂಬಿರೋ ಶಕ್ತಿ ಇದೆ. ತುಂಬಾನೇ ವಿಷಯಗಳಿಗೆ ಈ ಮೂವಿಯಲ್ಲಿ ಸರಿಯಾಗಿ ಉತ್ತರ ಕೊಡಲ್ಲ ಸ್ನೇಹಿತರೆ. ಏನೇ ಆಗಿದ್ರು ಅದು ಬರೀ ಬಲಿ ಕೊಡೋದಕ್ಕೆ ಅಂತ ಹೇಳ್ಬಿಡ್ತಾರೆ. ಅದೇ ನನಗೆ ಈ ಮೂವಿಯಲ್ಲಿ ಮುಖ್ಯವಾಗಿ ಇಷ್ಟ ಆಗ್ಲಿಲ್ಲ. ಪಾರ್ಟ್ 1 ಅಷ್ಟು ಈ ಮೂವಿ ಚೆನ್ನಾಗಿಲ್ಲ, ಸ್ಟೋರಿ ತಿಳ್ಕೊಳ್ಳಿ ಸಾಕು ಅಂತ ವಿಡಿಯೋ ಮಾಡಿದ್ದೀನಿ. ಈ ಮೂವಿ ತುಂಬಾನೇ ಅಂದ್ರೆ ತುಂಬಾ ಸ್ಲೋ ಇದೆ ಸ್ನೇಹಿತರೆ. ಸುರಂಗದಲ್ಲೇ ಅರ್ಧ ಗಂಟೆ ಓಡಾಡ್ತಾರೆ, ಅಲ್ಲಿ ಏನು ಆಗೋದೇ ಇಲ್ಲ. ಸ್ಟೋರಿ ಅಂತೂ ಸ್ವಲ್ಪನೂ ಪ್ರೋಗ್ರೆಸ್ ಮಾಡಲ್ಲ, ಸುಮ್ನೆ ಓಡಾಡೋದೇ ಅರ್ಧ ಗಂಟೆ ಇದೆ.
ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.